Okay, wide ಬಂದ್ಬಿಡಿ, wide ಬಂದ್ಬಿಡಿ. Sir, I told you, any questions if you are having, you keep it with you. Please, come up. Little. You have to utilize it. Okay. Sir, one thing. Now we assembled here for the practicals. It is not any drama and other thing. It is a burning issue in this country. If you see in the villages, different types of organic wastes are there, especially cow dung and cow urine. What farmers are doing in the villages, if you see, ಅಲ್ಲ ಏನ್ ಮಾಡ್ತಾರೆ ಹೇಳಿ ಊರಲ್ಲಿ? ಎಲ್ಲಿ ಮಾಡ್ತಾರೆ ಇದು ಊರು? ಪ್ಲೀಸ್ ಟೆಲ್ ಮಿ ಇನ್ ವಿಲೇಜ್ ಸಿಚುಯೇಷನ್ ಆಫ್ ದಿಸ್ ಕಂಟ್ರಿ, ಯು ಕ್ಯಾನ್ ಟೆಲ್ ಮಿ. ಇತ್ಲು ಹಿಂದೆ ಕರೆಕ್ಟ್, ದೇ ಆರ್ ಡಂಪಿಂಗ್ ಇಟ್ ವೇರ್? roadside, along the roadside. This is the perfect scenario of Indian agriculture in the village system. We no need to scold the village people. If you go to Andhra Pradesh or Maharashtra or Uttara Pradesh, same scenario, no? Dumping organic waste somewhere outside the villages or wherever jaga is available in the public space or even alongside the road. Sometimes road is minimum. So many agriculture universities in this country, not only Karnataka, not only Uttar Pradesh, not only Rajasthan. Everywhere composting techniques they are teaching to the agriculture project. For your information, what I am dealing with you, elderly people like you, this one in the second and third year BSc agriculture alli ನಾವು ಕಲ್ತ್ಬಿಟ್ಟಿದ್ದೀವಿ. ಆದರೆ we could not change this country, or at least from 10%. ಎಲ್ಲ ವೇಸ್ಟ್ ತಗೊಂಡು ಹೋಗ್ತಾರೆ. ಮೇಡಮ್ ಟೋಲ್ಡ್ ದೇ ಆರ್ ಡಂಪಿಂಗ್. ತಿಪ್ಪೆಗುಂಡಿ ಜಾಗ ಕಡಿಮೆ ಇರ್ತದೆ, ಎಷ್ಟು ಅಡಿ ಆಳಕ್ಕೆ ಹಾಕ್ತಾರೆ? ಕ್ಯಾನ್ ಯು ಟೆಲ್ ಮಿ? ಸಮ್ಟೈಮ್ಸ್ ದೊಡ್ಡ ಗುಂಡಿನಲ್ಲಿ ಹಾಕ್ತಾರೆ, ಬಿಕಾಸ್ ಕ್ವಾಂಟಿಟಿ ಇಸ್ ಅವೈಲಬಲ್ ಇಸ್ ಮೋರ್. ಇದು ದೆನ್ ಎವ್ರಿಥಿಂಗ್ ಡೈಲಿ ದೇ ಆರ್ ಡಂಪಿಂಗ್ ಆನ್ ದಟ್. ಅಲ್ಲ, ಇವತ್ತು ಸಗಣಿ ಬಂತು ಅಗೇನ್ ನೋಟಿಸಿಂಗ್, ಅದನ್ನ ತಿಪ್ಪೆ ಅಂತ ಕರಿತೀವಿ ಅಲ್ವಾ? ಏನು ಮಿಸ್ಟೇಕ್ಸ್ ದೇ ಆರ್ ಯು ನೋಟಿಸಿಂಗ್? Anaerobic environment is created. Correct, anaerobic. ನೀವು ಡೀಪ್ ಆಗಿ ಒಳಗಡೆ ಹೋದಾಗ ನೀವು ತಿಪ್ಪೆ ಕಸ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ನೀವು 5 ಅಡಿ ಒಳಗಡೆ ಹೋದ್ರೆ ಹೀಟ್ ಜನರೇಟ್ ಆಗುತ್ತೆ. ಅನ್ಏರೋಬಿಕ್, ಗಾಳಿ ಆಡದ. ಕರೆಕ್ಟ್, ಮೀಥೇನ್ ಗ್ಯಾಸ್ ಹೋದಾಗ ಒಂದೇ ಸರ್ತಿ ಅವನು ಯಾವಾಗ ನೋಡ್ಕೊತಾನೆ? ರೈತ ಯಾವಾಗ ನೋಡ್ತಾನೆ? ಕಾಂಪೌಂಡ್ ಯಾವಾಗಪ್ಪ ತಿಪ್ಪೆಗೆ ನಾವು ನೋಡೋದು? ಅಲ್ಲ, ಬೆಳೆ ಬರೋವಾಗ ಉಳುಮೆ ಮಾಡಿ ಮಣ್ಣಿಗೆ ಸೇರಿಸುವಾಗ ಅಷ್ಟೇ ತಾನೇ. ಅಪ್ ಟು ದಟ್ ಈಸ್ ಅಕ್ಯುಮುಲೇಟಿಂಗ್ ದ ಥಿಂಗ್ಸ್ ನ, ಅಲ್ಲಿವರೆಗೂ ಶೇಖರಣೆ ಮಾಡ್ತಾ ಆಗ್ತದೆ. ದಟ್ ಈಸ್ ಅ ರಾಂಗ್ ಮೆಥಡ್. ಇಫ್ ಯು ಇಂಟರ್ವ್ಯೂನ್ ಅಟ್ ಲೀಸ್ಟ್ 10%, ವಿ ಕ್ಯಾನ್ ಕ್ರಿಯೇಟ್ ರೆವಲ್ಯೂಷನ್ ಇನ್ ದಿಸ್ ಕಂಟ್ರಿ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ದೊಡ್ಡ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ಸ್ವಲ್ಪ ನೀವು 10% ತಿಳುವಳಿಕೆ ಕೊಟ್ಬಿಟ್ಟಿದ್ರೆ, ಮೇ ಬಿ ಎಜುಕೇಟೆಡ್ ಫಾರ್ಮರ್ಸ್ ಆಫ್ ಕೇರಳ ಆರ್ ಕೋಸ್ಟಲ್ ಏರಿಯಾ ಆರ್ ಈವನ್ ಮಹಾರಾಷ್ಟ್ರ ಆರ್ ಈವನ್ ಉತ್ತರ ಪ್ರದೇಶ, ಸನರೇ ಸೇಮ್. ಏನಂತ ಹೇಳಿದ್ರೆ, ವಿ ಆರ್ ನಾಟ್ ಕನ್ವರ್ಟಿಂಗ್ ಆರ್ಗ್ಯಾನಿಕ್ ವೇಸ್ಟ್. ದಿಸ್ ಈಸ್ ಅನ್ ಆರ್ಗ್ಯಾನಿಕ್ ವೇಸ್ಟ್. ಅಕ್ಸೆಪ್ಟೆಡ್? Yes. Different types of organic waste also I told you, I don't want to repeat. This is also soil, top soil of the soil, which is having some nutrients. NPK ನಲ್ಲಿ ಕೆಲವು ನ್ಯೂಟ್ರಿಯೆಂಟ್ಸ್ ಇರ್ತವೆ. ಸಗಣಿ ಇದೆಯಲ್ವಾ, cow dung is also one type of the organic. Gliricidia, sorry, green leaf. This is also one type of the organic waste. Out of which this is also organic waste. Both are same, looks like same, but coconut leaf also sometimes you can take. ತೆಂಗಿನ ಗರಿ, ಕಾಫಿ ಹಸ್ಕ್, ಅರೆಕನಟ್ ಹಸ್ಕ್ ಗೊತ್ತಲ್ಲ, ರಾಶಿ ರೂಪದಲ್ಲಿ ಬಂದು ತೆಂಗಿನ ಇಂಡಸ್ಟ್ರಿ ಚನ್ನರಾಯಪಟ್ಟಣ, ಸಕಲೇಶ್ವರ, ಸಾರಿ ಇಫ್ ಯು ಗೋ ನಾಟ್ ಕೂರ್, ತಿಪ್ಟೂರ್, ಶಿರಾ, ಬಿಗ್ ಹೀಪ್ಸ್, ತುಮಕೂರು, ಬಿಗ್ ಹೀಪ್ಸ್ ಆಫ್ ತೆಂಗಿನ ಪುಡಿ, ಹಸ್ಕ್ ಒಂದ್ ಕಡೆ ಇದೆ, ತೆಂಗಿನ ನಾರಿನ ಪುಡಿ, ಕೋಕೋನಟ್ ಪೀಟ್ ಮಾಡ್ತಿರಲ್ಲ, ಡ್ರೈ ಪೌಡರ್ ಎಂಪ್ಲಾಯ್, ಅಲ್ಲಿ ನೋಡಿ ಅಲ್ಲಿ ಇದೆಯಲ್ಲ, ಅದು ಅಲ್ಲಿಂದಾನೇ ತಂದಿರೋದು. ಅದನ್ನ ಒಂದ್ ಸ್ವಲ್ಪ ತಗೊಂಬರ್ಬೇಕಪ್ಪ. ಅದು ಎಲ್ಲಿದೆಯಾ? ತೆಂಗಿನ ನಾರು ಒಂದು ಬಿಟ್ಟಿತ್ತು ಇದಪ್ಪ, ಈ ರಾಶಿ. ದಟ್ ಈಸ್ ಆಲ್ಸೋ ವೇಸ್ಟ್, ನೋ? ದಟ್ ಇಟ್ ಈಸ್ ಡಿಕಂಪೋಸಿಂಗ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಗ್ಲಿರಿಸಿಡಿಯಾ
ಗಾರ್ಡನ್ ವೇಸ್ಟ್, ಬನಾನಾ ಲೀವ್ಸ್, ನಿಮ್ಮ ಗಾರ್ಡನ್ ಅಲ್ಲೇ ಏನ್ ಸಿಗುತ್ತೆ, ದಟ್ ಈಸ್ ದ ಸೋರ್ಸ್ ಆಫ್ ಆರ್ಗ್ಯಾನಿಕ್. ಕಳೆ ಸಿಗುತ್ತೆ, ಕಳೆ ಹೇಳಿದ್ರಿ ಡಿಫ್ರೆಂಟ್ ಟೈಪ್. ಪಾರ್ಥೇನಿಯಂ ಎಲ್ಲಿ, ಕಂಪ್ಯೂಟರ್ ಕ್ವಶನ್. ಪಾರ್ಥೇನಿಯಂ ಬಾರ್ಡರ್ ಅಲ್ಲಿ ಇತ್ತು, ಪಾರ್ಥೇನಿಯಂ ಆ ರಾಶಿಯ ಹಿಂಭಾಗದಲ್ಲಿ. ಓಕೆ, ಪಾರ್ಥೇನಿಯಂ ಕಾಂಗ್ರೆಸ್ ವೀಟ್ ಇದು ತಂದೆ ನಾನು ತರ ಕೇಳಿದ್ದೆ ನೆನ್ನೆ. ಕಾಂಗ್ರೆಸ್ ವೀಟ್. ಸೊ ದೀಸ್ ಆರ್ ಆಲ್ ದ ವೇಸ್ಟ್. ಇಫ್ ಯು ಪುಟ್ ಇಟ್ ಇನ್ ದ ಸಾಯಿಲ್ ಅದು ಕೊಳಿತದೆ ಗ್ಯಾರಂಟಿ ತಾನೆ. ತೆಂಗಿನ ಗರಿ ಕೂಡ ಕೊಳೆಯುತ್ತೆ. ಆದ್ರೆ ವಿಚ್ ಒನ್ ಈಸ್ ರಾಟಿಂಗ್ ಕ್ವಿಕ್ಲಿ? ಯಾವುದು? ಯಾವ ಲೀಫ್? ತೆಂಗಿನ coconut is also a leaf, no? ಫ್ರೆಶ್ ಲೀಫ್. Fresh leaf means what? Which is not having naru, fiber. ಅದು ಇದು ಒಂದೇ. ಅದರದ್ದು ಇದು ಒಂದೇ ಇದಾ? ಕೋಕೋಪೀಟ್ ಬೇಕಾಗಿತ್ತು. ಕೋಕೋಪಿಟ್ ಇಲ್ಲ. ಸಾರಿಯಪ್ಪ, ನೀನ್ ಯಾಕೆ ಇತ್ತ ನನಗೆ ತೆಂಗಿಂದು ಸಿಗ್ತದೆ ಇದು. ಅದ್ರಲ್ಲಿ ಮಿಕ್ಸ್ ಆಗಿದೆ ಸರ್. ಹೌದೌದು, ಅದು ಹುಡಿ ಹುಡಿ ಕಾಣಬೇಕು ಇವರಿಗೆ, ವೇಸ್ಟ್ ಅದು. ಓಕೆ ಸರ್, ನಂಗೆಲ್ಲ ತ್ಯಾಜ್ಯಗಳು ಸಿಗ್ತದೆ. ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, he may be having, ಅಲ್ಲಿ ಇರಲಿ ಸರ್, he may be having 1 acre of coconut garden, he may be having banana alone, another person is having coconut garden with mixed crop, another fellow is having only sugar cane, trashes ಬಗ್ಗೆ ಮಾತಾಡ್ತಾರಲ್ಲ. ಓಕೆ, ಭತ್ತದ ಹೊಟ್ಟು ಕೂಡ ಆಲ್ ಆರ್ ಆರ್ಗ್ಯಾನಿಕ್ ಬಲ್ಕಿ ಮೆಟೀರಿಯಲ್. ದೇ ಆರ್ ಹ್ಯಾವಿಂಗ್ ಲೆಸ್ ನ್ಯೂಟ್ರಿಯೆಂಟ್ ಕಂಟೆಂಟ್. ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಇರ್ತವೆ ಅಲ್ವಾ? ನನ್ನ ಇಂಟೆನ್ಷನ್ ಏನಂದ್ರೆ, ಇಮ್ಮಿಡಿಯೇಟ್ಲಿ ಐ ಹ್ಯಾವ್ ಟು ಮೇಕ್ ಇಟ್ ಟು ದಿ ಮೆನ್ಯೂರ್ ವಿಚ್ ಇಸ್ ರೆಡಿಲಿ ಅವೈಲಬಲ್ ಟು ದಿ ಪ್ಲಾಂಟ್ಸ್. ಗೊಬ್ಬರ ಆಗಬೇಕದು. ಗೊಬ್ಬರ ಆಗೋ ಕ್ರಿಯೆನ ನಾವು, ಮೈಕ್ರೋ ಆರ್ಗ್ಯಾನಿಸಮ್ ಕ್ರಿಯೆನ, ವಿತೌಟ್ ಆಡಿಂಗ್ ಎನಿ ಕೆಮಿಕಲ್ಸ್, ವಿ ಆರ್ ಇಂಡ್ಯೂಸಿಂಗ್ ಮೈಕ್ರೋಬಿಯಲ್ ಆಕ್ಟಿವಿಟಿ, ಚಟುವಟಿಕೆ ಮಾಡಿ ಕೊಳಿಸ್ತೀವಲ್ಲ, ಕೊಳಿಸುವಿಕೆಯನ್ನು ನಾವು ಕಾಂಪೋಸ್ಟಿಂಗ್ ಅಂತ ಕರಿತೀವಿ. ಕಾಂಪೋಸ್ಟ್ ಮಾಡುವುದು ಅಂತ ಹೇಳಿದ್ರೆ, ಯು ಶುಡ್ ನಾಟ್ ಫರ್ಗೆಟ್ ಇನ್ ಯುವರ್ ಲೈಫ್. ಇದೇ ವರ್ಡ್. ಏನು ಕಾಂಪೋಸ್ಟ್ ಮಾಡಿದೆ ಅಂತ ಯು ಕ್ಯಾನ್ ಸ್ಕೋಲ್ಡ್ ಯುವರ್ ಪೀಪಲ್, ಯುವರ್ ಲೇಬರರ್ಸ್, ನೋ ಪ್ರಾಬ್ಲಮ್. ಆದರೆ ನಿಮಗೆ ಗೊತ್ತಿರಬೇಕು ಕಾಂಪೋಸ್ಟಿಂಗ್ ಅಂದರೆ ಏನು. ಓಕೆ ಸರ್, ಕಾಂಪೋಸ್ಟ್ ಮಾಡೋ ದೇರ್ ಆರ್ ಟೆಕ್ನಿಕ್ಸ್. ಮೇಡಮ್ ಟೋಲ್ಡ್ ಏರೋಬಿಕ್ ಅಂಡ್ ಅನ್ಏರೋಬಿಕ್ ಅಂತ. ಗಾಳಿ ಆಡುವಿಕೆ, ಗಾಳಿ ಇಲ್ಲದೆ ಇರುವಂಥ ಸಿಚುವೇಶನಲ್ಲಿ ಏನಾಗುತ್ತೆ, ಡೀಪಾಗಿ ಒಂದು ಗುಂಡಿ ಮಾಡಿಬಿಟ್ಟು, ಬಾವಿ ಮಾಡಿಬಿಟ್ಟು, ದೊಡ್ಡ ಬಾವಿ, ಎಲ್ಲ ಕಸ ತುಂಬಿಟ್ಟು, ಒಂದು ವರ್ಷ ಆಗಿದ್ದಾದ್ಮೇಲೆ ಒಳಗಡೆ ಹೋದರೆ ಸಮ್ಟೈಮ್ಸ್ ಯು ವಿಲ್ ಡೈ. ಯಾಕಂದ್ರೆ ಮೀಥೇನ್ ಇಟ್ ಅಲ್ವಾ? ಆ ಕಾರಣಕ್ಕೆ ನಾವು ಕಾಂಪೋಸ್ಟಿಂಗ್ ಕ್ರಿಯೆನಲ್ಲೂ ಕೂಡ ಕೊಳೆಸೋದು ಕೂಡ, ನ್ಯಾಚುರಲಿ ರಾಟಿಂಗ್ ಇಸ್ ಡಿಫ್ರೆಂಟ್, ಬಟ್ ಪ್ರೊಸೆಸ್ ಆಫ್ ಮೇಕಿಂಗ್ ಕಾಂಪೋಸ್ಟಿಂಗ್ ಇಸ್ ಆಲ್ಸೋ ಡಿಫ್ರೆಂಟ್ ಟೆಕ್ನಿಕ್ಸ್. ಇದು ಕೂಡ ಕಂಡುಹಿಡಿದಿರೋದು ಫಾರಿನರ್ಸ್ ಆಲ್ಸೋ ಇನ್ವೆಂಟೆಡ್, ಇನ್ ಅದರ್ ಕಂಟ್ರೀಸ್ ಆಲ್ಸೋ ಇನ್ವೆಂಟೆಡ್. ಇಂಡಿಯಾ ಆಲ್ಸೋ ಒಂದು ಆಚಾರ್ಯ, ಫಸ್ಟ್ ಇಂಡಿಯಾದಲ್ಲಿ 70 years ಬ್ಯಾಕ್ ಒಂದು ಆಚಾರ್ಯ ಮೆಥಡ್ ಆಫ್ ಕಾಂಪೋಸ್ಟಿಂಗ್ ಅನ್ನೋದೇ ನಮಗೆ ಹೇಳ್ಕೊಡ್ತಾ ಇದ್ರು. 40 years ಬ್ಯಾಕ್ ವಿ ಲರ್ನ್ ಇನ್ ಬಿ ಅಗ್ರಿಕಲ್ಚರ್. ಸೊ ಕಾಂಪೋಸ್ಟಿಂಗ್ ಇಸ್ ಆಲ್ಸೋ ದ ಟೆಕ್ನಿಕ್. ಸರ್, ಎಲ್ಲ ತ್ಯಾಜ್ಯಗಳನ್ನ ವಿಚ್ ಒನ್ ಈಸ್ ರಾಟಿಂಗ್ ಫಸ್ಟ್ ಅಂತ ಕೇಳಿದೆ ನಾನು. ಐ ವಾಂಟ್ ಫರ್ಗೆಟ್, ನಾನು ಏನು ಕೇಳಿದೆ ನಿಮಗೆ? ವೆರಿ ಗುಡ್. ಫೈಬರ್ ಯಾವುದು ಇರ್ತದೆ, ನಾರಿನ ಅಂಶ, ವಿಚ್ ಇಸ್ ರಾಟಿಂಗ್ ಸ್ಲೋಲಿ ಅಲ್ವಾ? ಯಾಕೆ ಹೇಳಿ? ನಾರಿನ ಅಂಶ ಜಾಸ್ತಿ. ತೆಂಗಿನ ಗರಿ ಮಧ್ಯೆ ಮಿಡ್ರಿಬ್ ಇರುತ್ತೆ, ಗೊತ್ತಲ್ವಾ? ಅದರಲ್ಲಿ ನಾರಿನ ಅಂಶ ಜಾಸ್ತಿ ಇರ್ತದೆ. ತೆಂಗಿನ ಸಿಪ್ಪೆ ಹಾಕ್ತೀರಿ, ತೆಂಗಿನ ಸಿಪ್ಪೆ ಬೇಕು ಕೊಳಿತದೋ? ತೆಂಗಿನ ಸಿಪ್ಪೆ, ಅಡಿಕೆ ಸಿಪ್ಪೆ, ಬಾಳೆಗೊನೆ, ಯಾವ್ದು ಬೇಕು ಕೊಳಿತು? ಬಾಳೆಗೊನೆ. ವಾಟರ್ ಕಂಟೆಂಟ್ ವಿಲ್ ಬಿ ಮೋರ್, ಫೈಬರ್ ಇಸ್ ಕಂಪ್ಯಾರಿಟಿವ್ಲಿ ಲೆಸ್. ಎಲ್ಲದರಲ್ಲೂ ಫೈಬರ್ ಇರ್ತದೆ. ಇದು ಹಸಿಲೆರೆ ಫೈಬರ್ ಜಾಸ್ತಿ ಇರ್ತದೋ, ಅಥವಾ ನಿಮಗೆ ತೆಂಗಿನ ನಾರಿನಲ್ಲಿ ಜಾಸ್ತಿ ಫೈಬರ್ ಇರ್ತದೆ? ತೆಂಗಿನ ನಾರಲ್ಲಿ. ಸೊ ನಾರಿನ ಅಂಶ, ಕೋಕೋನಟ್ ಅಂಡ್ ಅರೆಕೋನಟ್ ಈಸ್ ಹ್ಯಾವಿಂಗ್ 33% ಆಫ್ ದಿ ಲಿಗ್ನಿನ್ ಅಂಡ್ ಸೆಲ್ಯುಲೋಸ್. ಲಿಗ್ನಿನ್ ಅಂದ್ರೆ ನಾರಿನ ಅಂಶ. ನಾರಿರೋದ್ರಿಂದ ಕೊಳೆಯೋದು ಜಾಸ್ತಿ ಆಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಮೆಟೀರಿಯಲ್, ಆರ್ಗ್ಯಾನಿಕ್ ಮೆಟೀರಿಯಲ್ ಈಸ್ ಹ್ಯಾವಿಂಗ್, ಬಾಳೆ ನಾರು, ಮೋರ್ ಫೈಬರ್, more lignin and cellulose portions. So rotting process will take bit slow. So water content will be more. ಗೊಬ್ಬರದ ಗಿಡ ಗ್ಲಿರಿಸಿಡಿಯಾ ಇದ್ರೆ ಒಳ್ಳೇದಪ್ಪ. ಇಲ್ಲಿ ಹೌದು, ಗ್ಲಿರಿಸಿಡಿಯಾ, ದೇರ್ ಫೈಬರ್ ಈಸ್ ವೆರಿ ಲೆಸ್, ಇಮಿಡಿಯೇಟ್ಲಿ ಇಟ್ ವಿಲ್ ರಾಟ್. ಸೊ ಲೈಕ್ ದಟ್ ಐ ಆಮ್ ಹ್ಯಾವಿಂಗ್ ಡಿಫ್ರೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್. ಮೈ ಇಂಟೆನ್ಷನ್ ಈಸ್ ಮೇಕ್ ದಮ್ ಪೂಲ್ ಟುಗೆದರ್. ಎಲ್ಲ ಒಟ್ಟು ಕಡೆ ರಾಶಿ ಹಾಕ್ತೀರಿ. ಸಗಣಿ ಇದೆ, ಸಗಣಿ ಬೇಗ ಕೊಳಿತದೋ, ಎಲೆ ಬೇಗ ಕೊಳಿತದೆ? ಸಗಣಿ ಮಣ್ಣಿಗೆ ಬೇಗ ಸಿಗೋದು ಸಗಣಿ. ವಾಟರ್ ಕಂಟೆಂಟ್ ಅಂಡ್ ಆಲ್ಸೋ ಆರ್ಗ್ಯಾನಿಕ್ ಮ್ಯಾಟರ್, ಆಲ್ರೆಡಿ ಅನಿಮಲ್ ಹೊಟ್ಟೆನಲ್ಲಿ ಅದು ಎಲ್ಲ ಇದಾಗ್ಬಿಟ್ಟು ಬಂದಿರ್ತದೆ ಈಚೆ.
ಸೊ ಸಗಣಿ ಆ ಗಂಜಳ ಇಸ್ ಮೋರ್ ಎಫೆಕ್ಟಿವ್ ಆರ್ ಸಗಣಿ ಇಸ್ ಮೋರ್ ಎಫೆಕ್ಟಿವ್? ಗಂಜಳ ಅದರಲ್ಲಿ ಮೈಕ್ರೋಬ್ಸ್ ಜಾಸ್ತಿ ಇರ್ತದೆ, ಬೇಗ ಮಣ್ಣಿಗೆ ಹೋದ್ರೆ ಮಣ್ಣಲ್ಲಿ ಹೋಗ್ತದೆ. ಸಗಣಿ ಸ್ವಲ್ಪ ಲೇಟ್ ಆಗುತ್ತೆ, ಸಗಣಿಗಿಂತ ಇದು ಲೇಟ್ ಆಗುತ್ತೆ, ಇದಕ್ಕಿಂತ ತೆಂಗಿನ ಗಿಡ ಲೇಟ್ ಆಗುತ್ತೆ. ಸೊ ಕಾಂಪೋಸ್ಟ್ ಮಾಡಿ ಹಾಕುವಂತ ಕ್ರಮನ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವ ಮೆಟೀರಿಯಲ್ನ ಆಟ ಹಾಕಿದ್ದೀವಿ, ನನಗೆ ಎಲ್ಲ ಸಿಗುತ್ತೆ ಮನೆಯಲ್ಲಿ, ರೇಷ್ಮೆ ಇಕ್ಕಿದೆ ವೇಸ್ಟು, ಮತ್ತೆ ದನಗಳದ ಹಟ್ಟಿ ಇದೆಲ್ಲ ಸಿಗುತ್ತೆ. ಸೊ ನನ್ನ ಇಂಟೆನ್ಷನ್ ಅಂದ್ರೆ ವಿ ಹ್ಯಾವ್ ಟು ಮೇಕ್ ದೆಮ್ ಟುಗೆದರ್ ಅಂಡ್ ಯು ಟು ಪೂಲ್ ಇಟ್. ಸೆಗ್ರಿಗೇಷನ್ ಅಂತ ಹೇಳಿ ಗಾಜಿರಬಾರ್ದು. ಸಿಟಿ ವೇಸ್ಟ್ ಕಾಂಪೋಸ್ಟ್ ಮಾಡೋದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಈಗ ಮಾಡ್ತಾ ಇರೋದು. ಗಾಜು, ಪ್ಲಾಸ್ಟಿಕ್, ಇದು ಏನು ಮೆಟಲ್ಸ್ ಸಪ್ರೇಟ್ ಮಾಡ್ತಾರೆ. ಮಿಷನ್ ಎಲ್ಲ ಬಂದಿದೆ, ವಿಂಡ್ರೋ ಮೆಥಡ್ಸ್ ಅಂತ ಅಲ್ಲೇ ಮಿಷನ್ ನಲ್ಲೇ ತಿರುಗಿಸ್ತಾರೆ. ಅದೆಲ್ಲ ಸರಿ, ಅವೆಲ್ಲ ದೊಡ್ಡ ದೊಡ್ಡ ಇದು. ಯಾವ ಊರಪ್ಪ ಬೆಂಗಳೂರಿನ ಆಚೆ ಕಡೆದು? ಸೀಗೆಹಳ್ಳಿ, ಮಂಡೂರ್ ಹತ್ರ ಅಲ್ವಾ? ಅವ್ರಿಗೆ ಏನಂತಾರೆ, ಉಳ್ಳಾಲ. ಅಲ್ಲೊಂದು ಉಳ್ಳಾಲ ಇದೆ ಗೊತ್ತಲ್ಲ, ಅಲ್ಲಿ ನಿಮಗೆ 2,000 ಟನ್ನು, ಸಾರಿ ಪಡ್ನೆ 2,000 ಟನ್ ಕನ್ವರ್ಷನ್. ನಾನು ಹೇಳಿದ್ದು ಎಷ್ಟು ಸಾವಿರ ಟನ್ನು? 4,000 ಟನ್ ಪ್ರತಿದಿನ ಬೆಂಗಳೂರಿಂದ ಬರೋದು. ಹೀಪ್ ಹಾಕಿರ್ತಾರೆ ಅಲ್ಲೆಲ್ಲ. ನಾವು BSc ಅಗ್ರಿಕಲ್ಚರ್ ಮಾಡುವಾಗ, ನಾವು ಮಾಸ್ಟರ್ ಡಿಗ್ರಿ ಮಾಡುವಾಗ ಕೂಡ ಕರ್ಕೊಂಡು ಹೋಗಿದ್ದಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ. ರಾಶಿನಲ್ಲಿ ಏನು ಮಾಡಿದ್ರು ಅದನ್ನು ನಾವು ಕನ್ವರ್ಟ್ ಮಾಡೋಕೆ ಆಗೋದೇ ಇಲ್ಲ. ಸೊ ಇಟ್ ಈಸ್ ವೆರಿ ಸ್ಲೋ. ಅಷ್ಟೆಲ್ಲ ತ್ಯಾಜ್ಯಗಳು ಮಿಕ್ಸ್ ಆಗಿರ್ತದೆ, ಎಫಿಷಿಯನ್ಸಿ ಇರೋದಿಲ್ಲ, ಲೇಬರ್ಸ್ ಇರೋದಿಲ್ಲ, ಮೆಕನೈಸೇಷನ್. ಸೊ ಇಟ್ ಈಸ್ ಎ ಬಿಗ್ ಮ್ಯಾನೇಜ್. ಸೊ ನನ್ನ ಮಟ್ಟದಲ್ಲಿ 1/2 acre ಲ್ಯಾಂಡ್ ಇದೆ. ಮೇಡಮ್ ಈಸ್ ಹ್ಯಾವಿಂಗ್ ಕಿಚನ್ ಗಾರ್ಡನ್ ಅಂಡ್ ಆಲ್ಸೋ ಕಿಚನ್ ವೇಸ್ಟ್ ಶಿ ಈಸ್ ಹ್ಯಾವಿಂಗ್. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ವೇಸ್ಟ್ ಸಿಗುತ್ತೆ ಗೊತ್ತಲ್ಲ. ಸೊ ನನ್ನ ಇಂಟೆನ್ಷನ್ನು ಕಾಂಪೋಸ್ಟ್ ಮಾಡಬೇಕು. ಆಲ್ ದ ಮೆಟೀರಿಯಲ್ ಐ ಹ್ಯಾವ್ ಟು ಪೂಲ್ ಟುಗೆದರ್, ಬಟ್ ಐ ಹ್ಯಾವ್ ಟು ಅಸೆಸ್ ಹೌ ಮಚ್ ಐ ಆಮ್ ಗೆಟಿಂಗ್. 100 kilo per week or 100 kilo per month or 1 ton per week or 10 ton from my garden per week. ಅದೆಲ್ಲ ನಿಮ್ಗೆ ಅಸೆಸ್ಮೆಂಟ್ ಇದ್ದಾಗ ನೀವು ಒಂದು ಕಡೆ ರಾಶಿ ಹಾಕೋದನ್ನ ಈಸಿಯಾಗಿ ಕಲಿತೀರಿ ನೀವು ಲೇಬರ್. ಸೊ ನನಗೆ ಬೇಕಾಗಿರೋದು 2 types ಆಫ್ ದಿ ಕಾಂಪೋಸ್ಟ್ ಮೇಕಿಂಗ್. ಓವರ್ ಅಂಡ್ ಅಬೌವ್ ದಿ ಗ್ರೌಂಡ್, ಭೂಮಿಯ ಮೇಲೆ ಪಿಟ್ ಮೆಥಡ್, ಗುಂಡಿ ಮಾಡಿ. ದೇರ್ ಆರ್ 2 types ಆಫ್ ಕಾಂಪೋಸ್ಟಿಂಗ್. ಇಷ್ಟೇ, ಅರ್ಥ ಆಯ್ತಾ? ದೇರ್ ಆರ್ 2 types ಆಫ್ ಕಾಂಪೋಸ್ಟಿಂಗ್: ಮೇಕಿಂಗ್ ಪಿಟ್ ಇನ್ ದ ಸಾಯಿಲ್ ಅಂಡ್ ಕಾಂಪೋಸ್ಟಿಂಗ್ ಇಟ್. Or otherwise, over and above the ground, you make boxes. Ready-made boxes are also available. Totti, cement, or stone one. Over and above the ground level, you have to make the different boxes and you prepare compost. There are 2 types: ground level, over the ground level. Okay, there are 2 types: pit method and other. So wooden planks also can be used. Permanent structures also can be used. Or otherwise pit also, cement ತೊಟ್ಟಿಗಳನ್ನು ಮಾಡಬಹುದು. ಸಿಮೆಂಟ್ ತೊಟ್ಟಿಗಳನ್ನು. ದ ಸೆಲೆಕ್ಷನ್ ಆಫ್ ದಿ ಸ್ಪಾಟ್ ಹೇಗಿರಬೇಕು ಅಂದರೆ, ನಿಮ್ಮ ತೋಟದಲ್ಲಿ ಅಥವಾ ಇದರಲ್ಲಿ ಆದಷ್ಟು ಎಲಿವೇಟೆಡ್ ಬಾ. ಮಳೆ ಬಂತು ಅಂದರೆ ನೀರು ನಿಲ್ಲಬಾರ್ದು. ಈಗ ತಿಪ್ಪೆಗೆ ಎಲ್ಲ ನೀರು ಬಂದು ಹಿಂಗೆ ಬರಬಾರ್ದು. ಎಲಿವೇಟೆಡ್ ಜಾಗನೇ ಸೆಲೆಕ್ಟ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಅಲ್ಲಿ ನೀವು ಫೇಲ್ಯೂರ್ ಆಗಿಬಿಡ್ತೀವಿ. ನೀರು ನಿಲ್ಲೋದಾದ್ರೆ ಕಂಪೋಸ್ಟ್ ಮಾಡೋಂಗೆ ಇಲ್ಲ. ಸೊ ಈ ಸ್ಲೋಪ್ ಇತ್ತು ಅಂದರೆ ಈ ಸ್ಪಾಟ್ ಸೆಲೆಕ್ಟ್ ಮಾಡಿರೋದು ಅದೇ ಕಾರಣಕ್ಕೆ. ನೀರು ಬಂದರೆ ಇಲ್ಲಿ ನೀರು ನಿಲ್ಲು ಓಕೆ. ನನ್ನ ಇಂಟೆನ್ಷನ್ ಫಾರ್ ಎನಿ ಕಾಂಪೋಸ್ಟ್ ಪಿಟ್ ಆರ್ ತೊಟ್ಟಿ ಬಾಕ್ಸಸ್, ದೇರ್ ಈಸ್ ಎ ಸ್ಪೆಸಿಫಿಕ್ ಸೈಜ್. ದೇರ್ ಶುಡ್ ನಾಟ್ ಬಿ ಮೋರ್ ದನ್ 4 feet ವಿಡ್ತ್. ವೈ ಅಂತ ಆಮೇಲೆ ಹೇಳ್ತೇನೆ. ದಿಸ್ ಈಸ್ ಮಿನಿಮಮ್ 8 feet. ಮಿನಿಮಮ್ 8 feet ಲೆಂತ್, 4 feet width, depth 3 to 4 feet. If it is a pit, over and above ತೊಟ್ಟಿ ಮಾಡೋದಾದ್ರೆ 4 feet. 4 feet. ಇದು ತೊಟ್ಟಿಯ ಸೈಜ್. ವೈ ಫಾರ್ ದಿ ಏರೇಷನ್, heat generation ಆಗಬಾರ್ದು. More number of the boxes if we go, that's why width we are fixing 4 feet only. That is standard size. If at all you want to claim subsidy or government facility or vermicompost pits or even tottis, there is a specification. If you cross that specification, they won't give money. Helps. Even banks also, loan also. So loan facility is also there. I will tell you the loan facility afterwards, after showing the vermicomposting technique. So composting technique, one is general composting and vermicomposting also I will show. There less time, let us go for that. 11:30.
ಡೆಪ್ತ್ ಏನಿರಬೇಕು But depth also 3.5 to 4 feet. Less depth should be there, not too much depth, as madam told. No, anaerobic condition ಬರುತ್ತೆ, ಗಾಳಿ ಆಡಬೇಕು. ಅದಕ್ಕಾಗಿ ಸರ್ not more than 3 to 4 feet. It's all depending upon how soil is there, type of the soil. ಗಟ್ಟಿ ಇರ್ತದ ಎಲ್ಲ ನೋಡಿ. So there should not be waterlogged area. There should be partial shade. Should it be elevated one? Then size should be sufficient size in your garden. Any corner you select. More number also you can go. You know, the 4 acre ಇದೆ ಅಂತಂದ್ರೆ need not be depending upon only one composting unit. Around your entire garden you make n number. Don't worry. It's all depending upon organic quantity of organic waste you are getting. No? ಅರ್ಥ ಆಯ್ತಲ್ಲ? ಇದು ನಿಮ್ಮ ಟೆಕ್ನಿಕ್. ಇದು there is no hard and fast rule. ನಾರಾಯಣ ಸ್ವಾಮಿ ಹೇಳ್ದಷ್ಟೇ ಮಾಡ್ಬೇಕು ಅಂತ ಏನಿಲ್ಲ. ಬರ್ತೀನಿ. ಹಾಗೆ. ಸೊ ಎಲಿವೇಟೆಡ್ ಏರಿಯಾ ಇರಬೇಕು. ಮನೆ ಪಕ್ಕದಲ್ಲಿ ಮಾಡೋದಾದ್ರೆ ನೇರಟದೇ ಅದು ಆದಷ್ಟು ನಿಮ್ಮ ಅದರ ವಾಸನೆ ಬೇರೆ ಕಡೆಗೆ ಹೋಗಂಗಿರ್ಬೇಕು. ನಿಮ್ದು ವರಾಂಡದಲ್ಲಿ ಮಾಡ್ತಾರೆ ಗಾಳಿ ದೇರ್ ಯು ಹ್ಯಾವ್ ಟು ಸೆಲ್ ನೀಡ್ ನಾಟ್ ಬಿ ಯೂಸ್ ಗೊತ್ತಾಯ್ತಾ? ಅಲ್ಲಿ ಅದಲ್ಲ, ಗಾಳಿ ನಿಮ್ಮ ಮನೆಗೆ ವಿಂಡೋದಿಂದ ಬರಂಗಿಲ್ಲ. ಯಾಕಂದ್ರೆ ಫ್ರೆಶ್ ಕೌಡಂಗ್ ಯು ಆರ್ ಆಡಿಂಗ್. ನೋ ದಟ್ಸ್ ವೆನ್ ನ್ಯಾಚುರಲಿ ಇಸ್ ಕಮಿಂಗ್ ಇನ್ಸೈಡ್ ದಿ ವಿಂಡೋಸ್. ಸಮ್ ಟೈಮ್ ಓನ್ಲಿ ಆಫ್ಟರ್ ಕಂಪೋಸ್ಟಿಂಗ್ ಇಟ್ ವಾಂಟ್ ಟು ಓಕೆ. ಈಗ ಕಾಂಪೋಸ್ಟ್, ಈಗ ಆರ್ಟಿಫಿಷಿಯಲಿ ಹೌ ಟು ಮೇಕ್ ಕಾಂಪೋಸ್ಟ್ ಆಫ್ ದಿ ಅವೈಲಬಲ್ ರಿಸೋರ್ಸಸ್ ಅಂತ ಹೇಳ್ತೀನಿ ನಾನು. ನನ್ನ ಗಾರ್ಡನ್ ನಲ್ಲಿ ಇವತ್ತೇನು ಸಿಕ್ಕಿದೆ, ಡ್ರೈ ಮೆಟೀರಿಯಲ್, ಗ್ರೀನ್ ಲೀಫ್ ಇದೆ, ಥಿಂಕಿಂಗ್ ದಟ್ ಆಲ್ ದೀಸ್ ಆರ್ ಅವೈಲಬಲ್ ಇನ್ ಯುವರ್ ಇದು ಮಿಕ್ಸಿಂಗ್. ದೆನ್ ಮಡ್ ಆಲ್ಸೋ ಐ ಹ್ಯಾವ್ ಟೇಕನ್. ಸೊ ಇದನ್ನು ಡ್ರೈ ಮೆಟೀರಿಯಲ್ ಲೀಫ್, cow dung you have taken, cow urine also you can take. Parthenium water. Okay, Parthenium is also weed. It represents the weed. Okay sir. ಈ ಎಲ್ಲ ವಸ್ತುಗಳನ್ನ ನಾನು ಕಾಂಪೋಸ್ಟ್ ಮಾಡಬೇಕು. ಮಿನಿಮಮ್ 8 feet length. A pit should be minimum 8 feet. 8 any number you can add. Size should be 4 feet. Width 4 feet. Any number of fits you can go. This I don't want to repeat. Okay, it's all depending upon how much quantity you are getting the organic material. ಎಷ್ಟು ತ್ಯಾಜ್ಯ ನಿಮ್ಮಲ್ಲಿ ತೋಟದಲ್ಲಿ ಸಿಗುತ್ತೆ ಅನ್ನೋದ್ರ ಮೇಲೆ ನೀವು ಕಾಂಪೋಸ್ಟ್ ಅನ್ನ ಜಾಗನ ತೀರ್ಮಾನ ಮಾಡ್ಕೋಬೇಕು. ಈಗ ಲೇಯರ್ ಬೈ ಲೇಯರ್ ವಿ ಹ್ಯಾವ್ ಟು ಪುಟ್. ಇದು ಹೇಳ್ಬಿಡ್ತೀನಿ, ಅವನ್ನೆಲ್ಲ ನೇರವಾಗಿ ಮಾಡ್ತಾನೆ. ನಿಮ್ಮ ಹತ್ರ ನಾನು ಮಾಡ್ಸೋಕೆ ನಂಗೆ ಟೈಮ್ ಇಲ್ಲ. ಆಕ್ಚುಲಿ ಟ್ರೈನಿಸ್ ಯು ಹ್ಯಾವ್ ಟು ಡೂ. ಓಕೆ, ಡ್ರೈ ಮೆಟೀರಿಯಲ್ ಇದೆ, ಗ್ರೀನ್ ಲೀಫ್, ವೀಡ್, ಎವ್ರಿಥಿಂಗ್ ಇದೆ. ವಿಚ್ ಒನ್ ಐ ಹ್ಯಾವ್ ಟು ಪುಟ್ ಬಿಗಿನಿಂಗ್? ಯಾಕೆ? ಸೊ ಮೈ ಇಂಟೆನ್ಷನ್ ಈಸ್ ಆಲ್ ಶುಡ್ ರಾಟ್ ಈಕ್ವಲಿ. ಮಾಯಿಶ್ಚರ್, ಇದರಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಅದಕ್ಕೂ ಹೋಗ್ಬೇಕು, ಅದರಲ್ಲಿನ ಮಾಯಿಶ್ಚರು ಮಣ್ಣಿಗೂ ಸಿಕ್ಬೇಕು, ಮಣ್ಣಿನ ಮಾಯಿಶ್ಚರು ಪಾರ್ಥೇನಿಯಂಗೂ ಸಿಕ್ಬೇಕು. ಎಲ್ಲ ಲೇಯರ್ ಈಕ್ವಲ್ ಆಗಿ ಕೊಳಿಬೇಕು. ದಟ್ ಶುಡ್ ಬಿ ಮೈ ಇದು. ಆರ್ ಅದರ್ವೈಸ್ ಏನಾಗುತ್ತೆ ನಿಮಗೆ, ವಿಚ್ ಎವರ್ ಗೆಟ್ಸ್ ಮಾಯಿಶ್ಚರ್ ಕ್ವಿಕ್ಲಿ ದಟ್ ಈಸ್ ರಾಟಿಂಗ್ ಫಸ್ಟ್. ಕೌಡಂಗ್ ವಿಲ್ ರಾಟ್ ಫಸ್ಟ್ ಅಲ್ವಾ? ಸೊ ನನ್ನ ಇಂಟೆನ್ಷನ್ ಅದಲ್ಲ. ನನ್ನಲ್ಲಿ ಸಿಗ್ತಕ್ಕಂಥ ಹೈಲಿ ಫೈಬರಸ್ ಮೆಟೀರಿಯಲ್, ಡ್ರೈ ಮೆಟೀರಿಯಲ್, ಅನದರ್ ಗುಡ್ ವೇಸ್ಟ್, ಕೌಡಂಗ್, cow urine, everything I have to make it systematically and make it rot quickly. Adu nanna composting technique. So there is no hard and fast rule. First layer should be either pit or over and above the ground. 1 inch should be the sand. Hakappa manna. Idalla. Marulu hakಬೇಕಾಗಿತ್ತು ನೀನು. Think that ತೋರ್ಸ ಅವ್ರಿಗೆ 4 ಅಡಿ ಹೇಗೆ ಅಂತ. ಅಡ್ಡಡ್ಡ 4 ಅಡಿ ಉದ್ದುದ. Should it be this mud or should it be sand? Sand. It should be sand. Maralu. Hoige. Will it be M sand? Huh? No. Cement. No, sand is not available at all. Yeah, you can't get. Dry mud. Dry mud. Because ಇಲ್ಲ ನೀನು ಅಗಲ ಜಾಸ್ತಿ ಮಾಡ್ತಾ ಇದ್ದೀಯ, ಅದಕ್ಕಾಗಿ ಈಗ ಕಟ್ ಮಾಡ್ತೀನಿ. ಚಿಕ್ಕದೇ ಮಾಡಿ 4 ಅಡಿ. Okay, sir. Think that 2 inches of sand I am putting. If you observe too much of 2 inch, no, need not. Minimum 2 inches is better. Okay. Because so many months you are living. Okay, ಅಕ್ಕ ಇದ್ರ ಮೇಲೆ ಡೈರೆಕ್ಟ್ ಆಗಿ ಹಾಕಿಲ್ಲ. It should be over and above ground. It should not be more than
4.5 to 5 feet. 4.5 to 5 feet height. In a pit, it should not be deeper than the 4 feet. ಗಾಳಿ ಆಡಬೇಕು ಅದಕ್ಕೆ. So that is the size. Now this should be half feet, 6 inches. ಯಾವುದು ಗ್ರೀನ್ ಬೇಡ ನಾವು ಬೇಡ ಹೌದಾ ಸಗಣಿ ಮಗಳ actually trainees have to do because still lot many other items are there. I am not ಬರ್ತೀನಿ ಸರ್. ನಿಮಗೆ ಹುಲ್ಲು ಕಬ್ಬಿನ ಸೋಗೆ ಎಲ್ಲ ಸಿಗ್ತದಲ್ಲ, ಬಾಳೆ ಸೋಗೆ, ಯು ಹ್ಯಾವ್ ಟು ಚಾಪ್ ಇಟ್ ಆಫ್. ಅದ ಓಕೆ, ಇದಲ್ಲ ಸಗಣಿ ಅದನ್ನ ಕಲ್ಸ್ಕೊ ನೀರು ಇಡು, ಸ್ವಲ್ಪ ಹೊತ್ತು ಬೇಗ ಮಾಡಿ ಅಂತ ಇಡು, ಅದು ಇಡು ಕೆಳಗಡೆ ಇಡು. ಓಕೆ ಅದು ಫಾಸ್ಟ್ ಮಾಡಿ ಬಿಟ್ಬಿಡು. See sir, sand we have put, excess moisture sand will observe always. ತೊಟ್ಟಿಗಳೆಲ್ಲ ಹಾಕ್ಲೇಬೇಕು, ಅದು ವರ್ಮಿ ಕಾಂಪೋಸ್ಟ್ ಆಲ್ಸೋ ಇರಲ್ಲಿ ಸಾಕು ಬಿಡು, ಅದು ವರ್ಮಿ ಕಾಂಪೋಸ್ಟ್ ಉಳಿಸ್ಕೊ. ಇದನ್ನ ಜಸ್ಟ್ ಎಲ್ಲಕ್ಕೂ ಸರಿ. ಸೊ ಸಗಣಿ ಗಂಜಳ ಇದ್ರೆ ಗಂಜಳನೂ ಸರಿಬಹುದು. ಇಟ್ ಕ್ವಿಕ್ಕನ್ಸ್ ದಿ ಪ್ರೋಸೆಸ್. ಮೈಕ್ರೋವೇಲ್ ಆಕ್ಟಿವಿಟಿ ಆಗುತ್ತೆ, ಬೇಗ ರಾಟಿಂಗ್ ಸ್ಟಾರ್ಟ್ ಆಗ್ತದೆ. ಇರ್ಲಿ ಬಿಡು, ಅದು ಗಂಜಳ ಸಾರಿ ಸಿ ದಟ್ 1.5 liter ಆಫ್ ಕವ್ ಯೂರಿನ್ ಈಸ್ ಆಲ್ಸೋ ದೇರ್. ಸಾಕ್ಬಿಡು. ವೆರಿ ಗುಡ್. ಈ ಕೆಪ್ಟ್ ಇಸ್ ವೆರಿ ಪ್ರಾಕ್ಟಿಕಲ್ ಮ್ಯಾನ್ ಸಿನ್ಸ್ ಸೋ ಮೆನಿ ಇಯರ್ಸ್. ಓಕೆ ಸಾಕ್ಬಿಡಿ, ಸ್ಯಾಂಪಲ್ ಅಷ್ಟೇ ಅವ್ರು ತೋರ್ಸಾರ. ಡ್ರೈ ಲೀಫ್ ದಟ್ ಶುಡ್ ಬಿ ಒಣಗಿ ಡ್ರೈ ಶುಡ್ ಬಿ ಅಗೈನ್ half feet. ಯಾ 10%. ಈಗ 100 kg ಹಾಕಿದ್ರೆ 10 kg ಕೌಡಂಗಿತ್ತು. ಇದು ಥಿಂಕ್ ದಟ್ ದಿಸ್ ಒನ್ 100 kg, ಅದರ 10% ಮಿನಿಮಮ್ ಇರಬೇಕು ಸರ್. ದಟ್ ಇಸ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಮಿನಿಮಮ್ 10 kg ಇರಬೇಕು. ಮ್ಯಾಕ್ಸಿಮಮ್ ಹಾಕಿದ್ರೆ ಬೇಗ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಮೇ ಬಿ 15 ಅದು ಕೌಡನ್ನು. ಹೇಳ್ರಪ್ಪ, ನೀವು ಹೇಳಿ. ಪ್ರಾಕ್ಟಿಕಲ್ ಪೀಪಲ್ ಯು ಹ್ಯಾವ್ ಟು ಟೆಲ್, ನಾಟ್ ನಾರಾಯಣ ಸ್ವಾಮಿ ಅಲೋನ್. ಎಷ್ಟಿತ್ತು ಸಗಣಿ? ಅದು ಹಸಿ ಸಗಣಿ 15-20. ನಾಟ್ 5 kg ವ್ಯತ್ಯಾಸ ಅಂದಾಜು ಬಂಡು ಬಿದ್ದಂಗೆ. ಅದು ನೋಡಿ ಇದು ಕವಿ ಯೂರಿನ್ ಆರ್ ದಿಸ್ ಒನ್. ಏನಾಯ್ತು ಈಗ ನಿಮ್ಗೆ? ಇಟ್ ಈಸ್ ಸಿಂಕ್ರೊನೈಸಿಂಗ್ ಲೇಯರ್ ಬೈ ಲೇಯರ್ಗೆ. ಸೊ ಮೇಡಮ್, we are creating aerobic condition also. ಇದರ ಮೇಲೆ go for the ಅಲ್ಲ leave ಏನಾದ್ರು ಯೂರಿಯಾ. ಸರ್, now I am going for urea and rock phosphate. ಹಾಕ್ಬಿಡ್ಬೇಡ, ತೋರಿಸಿ ಈಗ ನಾನು ಹೊಡಿತಾರೆ ಅವರು. ಇಷ್ಟೊತ್ತೇನೇ ಹೇಳಿ ಬಂದಿದ್ದಾರೆ. ದಟ್ ಈಸ್ ಯೂರಿಯಾ. ಒಪ್ತೀರಾ ಸರ್? ಇಷ್ಟೊತ್ತು ನೀವು ಮಾತಾಡ್ಬಿಟ್ರಿ ಯು ಆರ್ ಯೂಸಿಂಗ್ ಯೂರಿಯಾ ವೈ ಅಂತ ಕೇಳ್ಬೋದು. ಓಕೆ, ಅಪ್ ಟು 100 kg ಆಫ್ ಕಾಂಪೋಸ್ಟ್ ಆರ್ ಆರ್ಗ್ಯಾನಿಕ್ ವೇಸ್ಟ್ ವೈಲ್ ಮೇಕಿಂಗ್ ಕಾಂಪೋಸ್ಟ್, ನಾಟ್ ಆಫ್ಟರ್ ಮೇಕಿಂಗ್ ಕಾಂಪೋಸ್ಟ್. ವೈಲ್ ಮೇಕಿಂಗ್ ಕಾಂಪೋಸ್ಟ್ ವಿ ಆರ್ ಯೂಸಿಂಗ್ 2.5 kg ಆಫ್ ಯೂರಿಯಾ, ಅಮೋನಿಯಂ ಫಾರ್ಮೇಟ್, ದಟ್ ಈಸ್ ಯೂರಿಯಾ. ಅಂಡ್ ಆಲ್ಸೋ 2 to 3 kg ಆಫ್ ರಾಕ್ ಫಾಸ್ಫೇಟ್, ಬ್ಲಾಕ್ ಪೌಡರ್ ಬರ್ತದೆ, ಅದು ಸೂಪರ್ ಫಾಸ್ಟ್ ತಂದಿದ್ದಾರೆ ಅವರು. ನೋ ಪ್ರಾಬ್ಲಮ್. ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಲಿಸನ್. ಇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಲ್ಸೋ ವಿ ಆರ್ ಯೂಸಿಂಗ್ ದಿಸ್ ಕೆಮಿಕಲ್. ಮೀನ್ಸ್ ದಟ್ ಕೆಮಿಕಲ್ ವೋಂಟ್ ರಿಮೈನ್ ವೈಲ್ ಡಿಕಂಪೋಸಿಂಗ್ ಆಫ್ ಆರ್ಗ್ಯಾನಿಕ್ ಮೆಟೀರಿಯಲ್. ಇಟ್ ಈಸ್ ಕ್ವಿಕ್ಕನ್ ದಿ ಪ್ರೋಸೆಸ್. ಈ ಪ್ರೋಸೆಸ್ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಯೂರಿಯಾ ಹಾಕ್ತಾ ಇದ್ದೀವಿ. ಎಷ್ಟು? 100 kg ಆರ್ಗ್ಯಾನಿಕ್ ವೇಸ್ಟ್ಗೆ 2 kg ಯೂರಿಯಾ ಹಾಕ್ತೀವಿ, ಲೇಯರ್ ಬೈ ಲೇಯರ್. ಅದು ಸಿಂಪಲ್, ಒಂದು ಸ್ಪೂನಲ್ಲಿ ಹಾಕಿದಾಗೆ. ಹಾಕಪ್ಪ, ಒಂದು ಇಷ್ಟು ತಗೊಂಡು ಮುಗಿಸು. Compost digesters there. Yes, I will come to you, sir. If I tell that in between, if I answer, no, digester, decomposer, what people will get. What did you Quicken the process.
ಉದಿಸ್ತಲ್ವಾ? ಈಗ ಯಾವ್ದಾದ್ರು ಒಂದು ಹಾಕು ಇದ್ರಲ್ಲಿ. ಹೊಟ್ಟೆನಲ್ಲಿ ಊಟ ಜೀರ್ಣ ಆಗಿ HCl ಉತ್ಪಾದನೆ ಆಗುತ್ತಲ್ಲ ಹಂಗೆ. ಇವಾಗ ಮಣ್ಣು ಹಾಕ್ಬೇಕು ಒಂದು 2 ಇಂಚ್ ಮಾತ್ರ ಮಣ್ಣು ಹಾಕು ಸಾಕಾ? ನಿಮ್ಮ ತೋಟದಲ್ಲಿ ಅರ್ಧಂಬರ್ಧ ಕಾಂಪೋಸ್ಟ್ ಆಗಿರ್ತಕ್ಕಂಥದ್ದು ಏನಾನ ವೇಸ್ಟ್ ಇದೆ, ತೆಂಗಿನ ನಾರಿಂದು ಇದೆಲ್ಲ ಹುಡಿ, ದಟ್ ಒನ್ ಆಲ್ಸೋ ಐತೆ ಸ್ವಲ್ಪ 1 ಇಂಚ್ ಹಾಕಪ್ಪ. Phosphate is allowed in organic farming, no? That is why I told you permissible limit is 2.5 kilo percent. 100 kilo of waste, Urea is allowed, no? urea and rock phos is allowed. It is quickening the process of composting, microbial activity. Not There are no microbes in that urea. No, it will create. madam, cow dung and urea. To rot, that urea is quickening the process. ये अमोनियम फॉर्मेट में एवापोरेशन में आके मॉइस्चर होल्डिंग होता है ना, मॉइस्चर होल्डिंग कैपेसिटी विल इंक्रीज दी ಮೈಕ್ರೋಬಿಯಲ್ ಆಕ್ಟಿವಿಟಿ ಆಫ್ ದಿ ಕೌ ಡಂಗ್ ಅಷ್ಟೇ ಅಲ್ವಾ? ಗೊತ್ತಾಯ್ತಲ್ಲ? ಬರ್ತೀನಿ. ಓಕೆ, ಇದಾಯ್ತು. ಈಗ ನೀವು ಎಷ್ಟು ಲೇಯರ್ ಆಗೋದು, ಅರ್ಧ ಅಡಿ ಆಗೋಷ್ಟು ತಗೊಂಡ್ಬರ್ಬೇಕು. ಹಸಿ ಎಲೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಗ್ರೀನ್ ಲೀವ್ಸ್, ಡಿಫ್ರೆಂಟ್ ಟೈಪ್ಸ್. ನಾವು ವಿ ಕ್ಯಾನ್ ಆಡ್. That is layer by layer. It's all depending upon your skill. Yeah, that is stick and all other things will be there. No, that's why he has asked. Chaff cutters also will be there. No, fodder cutters will be there. No, that is better. Now, if you use this, what is going to happen? Leaf will rot first. Stick will remain. That is the technique. That's why you have to make it sharp. No. Okay. ಇದ್ರ ಮೇಲೆ ಸಗಣಿ ಬಗ್ಗೆ ಸಾಕು ಒಂದು ಲೇಯರ್ ಹಾಕಿ ಮಾಡಿ. ನನಗಿದು 4 ಅಡಿ ಬರಬೇಕು ಅಷ್ಟೇ. ಸೊ ಸರ್, ಮಿನಿಮಮ್ 5 to 6 ಲೇಯರ್ ಶುಡ್ ಬಿ ದೇರ್ ಆಫ್ 6 inches ಓವರ್ ಅಂಡ್ ಅಬೌವ್ ದಿ ಗ್ರೌಂಡ್. ದಟ್ ಶುಡ್ ಬಿ 4.5 to 5 feet ಓವರ್ ಅಂಡ್ ಅಬೌವ್ ದಿ ಗ್ರೌಂಡ್. ಮಾಡಪ್ಪ ಸಾಕು. ಓಕೆ, ಬಾಳೆ ಸೊಗೆ ಇದ್ರೆ ಹಾಕ್ಬೋದಾಗಿತ್ತು, ಡ್ರೈ ಲೀಫ್ ಹಾಕಿದ್ರ ಮೇಲೆ. ಈಗ ಹಾಕ್ಸ್ಕೊಂಬು. ತೆಂಗಿನ ಸಿಪ್ಪೆ ಹಾಕಬಾರ್ದು, ಆದಷ್ಟು ಅದರಲ್ಲಿ ಗೆರಟೆ ತೆಗೀದು. ಅದಕ್ಕಾಗಿನೇ ನಾನು ಹೇಳಿದ್ದು ವಾಟ್ ಸಾರ್ಟ್ ಆಫ್ ದಿ ಇಂಡಸ್ಟ್ರಿ ಯು ಆರ್ ಹ್ಯಾವಿಂಗ್ ಅಂತ ಹೇಳಿ. ಗೆರಟೆನ ಕೊಬ್ಬರಿ ಮಾಡಿದ್ದ ಅಥವಾ ತೆಂಸಿ ತೆಂಗಿನ ನಾರಿನ ಹುಡಿನ, ಅದು ತೆಂಗಿನ ನಾರಿನ ಹುಡಿ ಆದರೆ ಒಳ್ಳೇದು. ಹಾಕು ಜಾಸ್ತಿ ಹಾಕು, ಪರವಾಗಿಲ್ಲ, ಹಂಗೆ ಅಲ್ಲಪ್ಪ. ಗುಡ್, ವೆರಿ ಗುಡ್. ಹಾಕು ಇನ್ನೂ ತರ್ತಾನೆ ಬಿಡು. ಹಾಕು ಜೋರಾಗ ಹಾಕು. ಬೇಕು 4 ಅಡಿ ಬರಬೇಕಾಗಲ್ಲ. 6 ಅಡಿ 3 ಅಡಿ ಅಲ್ಲಲ್ಲ ಅದು. ಗೊತ್ತಾಗ್ಲಿಲ್ಲ ಸ್ವಲ್ಪ ಇಂಗ್ಲೀಷ್ನವ್ರು ನಾವು ಜೋಕ್ ಮಾಡ್ಕೊಂಡು ಟ್ರೈನಿಂಗ್ ಮಾಡ್ತೀವಿ, ಅದಕ್ಕೆ ಕೆಲವು ಸಲ ಆಗಲ್ಲ. ಏನು ಮಾಡಬೇಕು? ಐ ಟೋಲ್ಡ್ ಹಿಮ್, ಈಸ್ ಇಟ್ ನಾಟ್ 6 feet by 3 feet ಅಂತ. ಹಾಕಪ್ಪ, ಪಗಡ ಹಾಕಪ್ಪ, ಚೆನ್ನಾಗಿ ಬಂತು. ಸ್ಕ್ವೇರ್ ಬರಬಾರ್ದು, ಚಚ್ಚೌಕ ಬರಬಾರ್ದು ಯಾವಾಗಲೂ. ಇದು ಯಾಕೆ ಗೊತ್ತಾ? 8 feet and 4 feet width of 4 feet depth, it will give 1 ton of compost. Sorry, not compost. 1 ton of organic waste can be converted into it. That's why pit size is decided by the scientists for the recommendation of the subsidies from the government. Or otherwise, ಒಂದು ಚಕ್ರ ಒಂದು ರೌಂಡ್ ಮಾಡಿಬಿಟ್ಟು ಇಷ್ಟೊಂಬಿಟ್ಟು ನಾನು ಕಂಪೋಸ್ಟ್ ಮಾಡ್ಬಿಡ್ತಾರ. ಯು ಕೆನಾಟ್ ಕ್ಲೈಮ್. ದಟ್ ಇಸ್ ಸ್ಪೆಸಿಫಿಕೇಶನ್. ಹಾಕು, ಹಸಿದು ಎಲ್ಲ ಹಾಕಿ ಇದು ಹಂಗೆ ಒಂದು ಲೇಯರ್ ಬಂದ್ಬಿಡಿ. 4 ಅಡಿಗೆ ಬಂದ್ಬಿಡಿ, ಎಲ್ಲ ತಂದ್ಬಿಡಿ. ಸಾರಿ, ದಿಸ್ ಶುಡ್ ಬಿ ಚಾಪ್ಡ್ ಆಫ್. ಕಡ್ಡಿ ಇರಬಾರ್ದು. ಅದು ಹಾಕಿ. Luckily, this will rot quickly. Or otherwise, some other thing, if you use, no, sticks will remain. That should not be our intention. Added up. Kaddi onde kada. Any time. Sagni bagda haku. ಅಲ್ಲ ಯೂರಿಯಾ ಸಲ್ಫೇಟ್ ಹಾಕ್ಬೇಕು. ಅಲ್ಲ ಹಾಕ್ಬಿಡಿ. ಅದನ್ನ ಮಿಕ್ಸ್ ಮಾಡ್ಬೇಕು ಯಾವಾಗ್ಲೂ. ಡಿಫ್ರೆಂಟ್ ಟೈಪ್ಸ್ ಆಫ್ ದ ಗ್ರೀನ್ ಲೀವ್ಸ್ ಆರ್ ದೇರ್ ಮೀನ್ಸ್ ಯು ಹ್ಯಾವ್ ಟು ಮಿಕ್ಸ್. ಅದು ಆಮೇಲೆ ಮೈಕ್ರೋಬಿಯಲ್ ಬೇಡ ದಟ್ ಈಸ್ ಅ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ. ಐ ವಿಲ್ ಶೋ ಯು ಇನ್ ದ, ಇದು ಏನು ವರ್ಮಿ ಕಾಂಪೋಸ್ಟ್ ಇದು. ನೋಡಪ್ಪ, ದಿಸ್ ಈಸ್
instead of rock phosphate, Ranjaka phosphorus, is super phosphate. Even that can be used. Yeah, timing it is not there. Super phos also can be used. Okay. Yeah, up to 2.5 to 3 kilo permissible. More than that you should not use. ಅವಾಗ ಕೆಮಿಕಲ್ ಲೆವೆಲ್ ಸಾಕ್ಬಿಡಿ ಇನ್ನೊಂದು ಹಾಕ್ಬೇಕಾಗ್ತದೆ ನೀರು ಹೊಡಿ ಇವನ್ ಸಮ್ಟೈಮ್ಸ್ ಕೌಡಂಗ್ ಸ್ಲರಿ ಇಸ್ ನಾಟ್ ಅವೈಲಬಲ್ ಮೀನ್ಸ್ ವಾಟರ್ ಆಲ್ಸೋ ಯು ಹ್ಯಾವ್ ಟು ಪೋರ್. ವೆರಿ ಗುಡ್, ಚೆನ್ನಾಗಿ ಬಂತು. ದಿಸ್ ಬ್ಲಾಸ್ಟ್ ಆಯಿತು. ಹಾಂ, हिंदी ए हिंदी का आदमी है ना. अच्छा ये भी डालो डालो. लिटिल rotten compost. That is 30%. Just for pillar. ಸಾಕು ಇದು ನೋಡಿ ಹಿಂಗೆ ವೈಬ್ರೇಟ್ ಆಗಬಾರ್ದು, ಕುತ್ಕೋಬೇಕು. ಓಕೆ, ಹಾಕಿ ಜಾಸ್ತಿ ಹಾಕಮ್ಮ. ಗೊಬ್ಬರನೇ ತಗೊಂಡು ಇಲ್ಲಿ ಅಲ್ಲ ಅದು ಟಾಪ್ ಸಾಯಿಲ್. Okay sir, like that you are making up to 4.5 to 5 feet. After 15 days, what it will going to happen? Almost 1.5 feet it will be reducing. By that time normally, without making dry agodike bidabardu morning, always you have to sprinkle water. Evaporation every day or 2 days once or 3 days once, depending upon moisture condition. So there is no hard and fast rule. You have to make it wet, that's all. ಅದನ್ನ ಸೇವಾ ಮಾಡಬೇಕಷ್ಟೇ. ಯಾಕೆಂದ್ರೆ ಕೊಳಿಬೇಕು. ಡ್ರೈ ಆದ್ರೆ ಡ್ರೈ ಪೋರ್ಷನ್ ಇಟ್ ವೋಂಟ್ ರಾಟ್. ಡ್ರೈ ಪೋರ್ಷನ್ ಇಟ್ ವೋಂಟ್ ರಾಟ್ ಕ್ವಿಕ್ಲಿ. ಸೊ ಅವರ್ ಇಂಟೆನ್ಷನ್ ಈಸ್ ಯೂನಿಫಾರ್ಮ್ಲಿ ಟಾಪ್ ಲೇಯರ್ ಟು ಬಿಲೋ ಲೇಯರ್ ಹ್ಯಾಸ್ ಟು ಡಿಕಂಪೋಸ್ equally. So one is dry material, one is soil, one is cow dung layer, one is another layer. Why? But ಸೈಡ್ಗೆಲ್ಲ ಸೈಡಿಂದ ಹಾಕಿದ್ರೆ ಸೈಡ್ ಕವರ್ ಆಗ್ತದೆ. ಈಗ ಆ ವೀಡ ಕಳೆ ಇದೆಯಲ್ಲ, ಪಾರ್ಥೇನಿಯಂ ಸಮ್ ಪೀಪಲ್ ಟೋಲ್ಡ್, ಪಾರ್ಥೇನಿಯಂ ಕಳೆ ಇದೆಯಲ್ಲ ಅದನ್ನ yes sir, I will come to you sir. Okay, the weed whatever you are using, its root or whatever maybe the plants you are using, that the root should not be exposed to the outside. It should be inside the lot. It has to decompose, it has to rot, it should not sprout. Artha? If it is coming in contact with the soil and sunlight, it will grow. Then what fun is there to use the weed? So that's why purposefully I told him to bring Parthenium. Weed also he asked flower condition, which condition is better anta. Normally Parthenium, whenever it flowers in the garden, up to flowering stage you should not leave. Before that it is not harmful. That's of tara irtade. Up to flowering, no problem, it is not harmful. But except our inhaling problem is there, no, you should not touch. Asthma definitely is there. Asthma is like. So because of that you should be careful. Or otherwise, Parthenium you should not sprout. Flower should not burst. If it bursts, it will be there in your garden forever. That's why from Mexican wheat only it has come. Because of we are importing wheat for the food material, Indira Gandhi's period, when we are poor fellows, along with that Mexican wheat, that fellows has pumped these weeds. That's why Congress government brought this one. They named it as opposition fellows. It is Congress Kasa. Congress. That's why name came. But that's why the name came. Kerala people are very clever. If you go to Kerala, another eupatorium is there.